ನಮಸ್ತೆ, ಇನ್ಫೋ ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ಚಿನ್ನದ ಬೆಲೆ ಸಹ ಇಳಿಕೆ ಆಗಿದೆ. ಇಳಿಕೆ ಆಗಿದೆ. ಇವತ್ತು ಸಹ ಚಿನ್ನದ ಬೆಲೆ ಪ್ರತಿನಿತ್ಯ ಇದೇ ರೀತಿ ನಮ್ಗೆ ಇಳಿಕೆ ಆಗ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನಕ್ಕೆ ರಿಕ್ವೈರ್ಮೆಂಟ್ ಇದೆ ಚಿನ್ನನ ಖರೀದಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಂತವಾಗಿ ಪ್ರತಿನಿತ್ಯ ಚಿನ್ನದ ಬೆಲೆ ನಮ್ಗೆ ಕಮ್ಮಿ ಆಗ್ತಾ ಇದೆ. ಸೊ ಯಥಾಸ್ಥಿತಿ ಇವತ್ತು ಸಹ ಚಿನ್ನದ ಬೆಲೆ ಕಮ್ಮಿ ಆಗಿದೆ. ಬಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡಬೇಡಿ, ತುಂಬಾ ಒಳ್ಳೆ ರೇಂಜ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಒಂದು ಆವರೇಜ್ ರೇಂಜ್ ಅಲ್ಲಿ ಇವತ್ತು ಚಿನ್ನದ ಬೆಲೆ ಇಳಿಕೆ ಆಗಿದೆ. ಸೊ ಇವತ್ತು ಎಷ್ಟು ಇಳಿಕೆ ಆಗಿದೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು. ಯಾಕಂದ್ರೆ ಪ್ರತಿನಿತ್ಯ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಆಗಿರುವಂತ ಒಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಅದರಿಂದ ನಿಮ್ಗೂ ಸಹ ಯೂಸ್ ಆಗುತ್ತೆ, ನನ್ಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಇವತ್ತು 22 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ ಎಷ್ಟಿದೆ ಅಂದ್ರೆ 1 ಗ್ರಾಮ್ಗೆ 8,224 ರೂಪಾಯಿ ಇದೆ. ನೆನೆ 8,225 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 82,240, ನೆನೆ 82,250. ನೆನ್ನೆಗೂ ಇವತ್ತಿಗೂ 1 ರೂಪಾಯಿ ಕಮ್ಮಿ ಆಗಿದೆ ಅಷ್ಟೇನೆ. ಸತತವಾಗಿ ನಾವೊಂದು 4 ಡೇಸ್ ಇಂದ ನೋಡ್ಕೊಂತ ಬಂದ್ರೆ ಆಲ್ಮೋಸ್ಟ್ ನಮ್ಗೆ ಒಂದು 2,300,000 ಅಷ್ಟು ಚಿನ್ನದ ಬೆಲೆ ಇಳಿತು. ಬಟ್ ಇವತ್ತು 1 ರೂಪಾಯಿ ಇಳಿಕೆ ಆಗಿದೆ. ಬಟ್ ಇಳಿಕೆ ಆಗಿದೆ, ಅದು ಇಂಪಾರ್ಟೆಂಟ್. 1 ರೂಪಾಯಿ ಇಳಿಕೆ ಆಗಿದೆ. ಸೊ ಇವಾಗ ನೀವು 22 ಕ್ಯಾರೆಟ್ ಚಿನ್ನನ ಖರೀದಿ ಮಾಡಬಹುದು ಅಂದ್ರೆ ನಿಮ್ಗೆ 8,224 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ 9,000 ದಾಟ್ತಿತ್ತು. ಅಂದ್ರೆ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂನೇ 9,000. ಅದ್ರ ಮೇಲೆ GST ಮೇಕಿಂಗ್ ಅಂದ್ರೆ 10,500 ತನಕ ಚಿನ್ನದ ಬೆಲೆ ಆಗಿತ್ತು. ಇವಾಗ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇದೆ. ಸೊ ಇವತ್ತು ಚಿನ್ನದ ಬೆಲೆ ಕಮ್ಮಿ, 10 ಗ್ರಾಮ್ಗೆ 10 ರೂಪಾಯಿ ಕಮ್ಮಿ ಆಗಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 8,972, ನೆನೆ 8,973. 10 ಗ್ರಾಮಿನ ಚಿನ್ನ 89,720, ನೆನೆ 89,730. ನೆನೆಗೂ ಇವತ್ತಿಗೂ ಇದರಲ್ಲೂ ಸಹ 1 ರೂಪಾಯಿ ಕಮ್ಮಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಕಮ್ಮಿ ಆಗಿದೆ. 18 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 6,729, ನೆನೆ 6,730. 10 ಗ್ರಾಮಿನ ಚಿನ್ನ 67,290, ನೆನೆ 67,300. ಇದರಲ್ಲೂ ಸಹ 1 ರೂಪಾಯಿ ಕಮ್ಮಿ ಆಗಿದೆ. ಅಂತ ಮೇಜರ್ ಆಗಿ ಏನೂ ಇಲ್ಲ. ಬಟ್ ಇದ್ರ ಜೊತೆಗೆ ನಾವು ಬೆಳ್ಳಿಯ ದರನು ಸಹ ಪ್ರತಿನಿತ್ಯ ಮಾತಾಡೋದ್ರಿಂದ ಬೆಳ್ಳಿಯ ದರನು ನೋಡೋಣ. ಬೆಳ್ಳಿಯ ದರ ಸಹ 103 ರೂಪಾಯಿ ಹೋಗಿದ್ದಂತ ಬೆಳ್ಳಿ ಇವತ್ತು 102 ರೂಪಾಯಿಗೆ ಬಂದಿದೆ. 1 ಗ್ರಾಮು 102 ರೂಪಾಯಿ ಆಗುತ್ತೆ. 1 ಕೆಜಿಗೆ 1,02,000 ರೂಪಾಯಿ ಆಗುತ್ತೆ. ಬೆಳ್ಳಿಯ ದರ ಇನ್ನೂ ಕಮ್ಮಿ ಆಗುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬೆಳ್ಳಿ ದರ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ. ಸೊ ನನ್ನ ಪ್ರಕಾರ ಅಂದ್ರೆ ಈ ಒಂದು ಅನಾಲಿಟಿಕ್ಸ್ ಪ್ರಕಾರ ಅಥವಾ ಸ್ಟಾಕ್ ಮಾರ್ಕೆಟ್ ಪ್ರಕಾರ ಇನ್ನು ಸಹ ಒಂದು 80 ರುಪೀಸ್ ತನಕನೂ ಕಮ್ಮಿ ಆಗುವಂತ ಲಕ್ಷಣಗಳಿದೆ. ಬೆಳ್ಳಿ ಇನ್ನು 80 ರೂಪಾಯಿಗೆ ಬರುತ್ತೆ ವಾಪಸ್ಸು. ಸೊ ಬೆಳ್ಳಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಚಿನ್ನ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ. ಒಂದ್ಸತಿ ಇಳಿತಾ ಇದೆ, ಒಂದ್ಸತಿ ಒಂಚೂರು ಏರುತ್ತೆ. ಬಟ್ ಕ್ರಮೇಣವಾಗಿ ನಾವು 4-5 ದಿನದಿಂದ ನೋಡಿದ್ರೆ ಚಿನ್ನದ ಬೆಲೆ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಬಟ್ ಏನಾದ್ರೂ ಸಡನ್ ಆಗಿ ಯಾವುದೇ ರೀತಿಯಾಗಿರುವಂತಹ ಬದಲಾವಣೆಗಳು ಆದಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತೊಮ್ಮೆ ಏರಿಕೆ ಆಗುವಂತ ಚಾನ್ಸಸ್ಗಳು ಇದೆ. ಎನಿ ಟೈಮ್ ಆ ಮಾರ್ಕೆಟ್ ಇನ್ಕ್ರೀಸ್ ಆದಲ್ಲಿ ನಮ್ಗೆ ಚಿನ್ನ ಮತ್ತೆ ಬೆಳ್ಳಿ ದರದ ಮೇಲೂ ಹೊಡೆತ ಖಂಡಿತ ಬೀಳುತ್ತೆ. ಬರೀ ಚಿನ್ನ ಮಾತ್ರ ಬೆಳ್ಳಿಯಲ್ಲಿ ಹೊಡೆತ ಬೀಳುತ್ತಾ ಅಂದ್ರೆ ಇಲ್ಲ. ಎಲ್ಲಾ ರೀತಿಯ ರಾ ಮೆಟೀರಿಯಲ್ಸ್, ಐರನ್ ಗಳ ಮೇಲಾಗಿರ್ಬೋದು, ಕಬ್ಬಣಗಳ ಮೇಲಾಗಿರ್ಬೋದು, ಅಥವಾ ಯಾವ್ದೇ ಎಲ್ಲಾದ್ರ ಮೇಲೂ. ಯಾಕಂದ್ರೆ ಕೇಳಿ, ಇವಾಗ ಹಾಲಿನ ಬೆಲೆ ಜಾಸ್ತಿ ಆಯ್ತು, ಮೊಸರಿನ ಬೆಲೆ ಜಾಸ್ತಿ ಆಯ್ತು. ಒಂದೇನಾದ್ರೂ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಡೀ ಒಂದು ಮಾರ್ಕೆಟ್ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಎಲ್ಲಾ ಪ್ರೈಸ್ ಗಳನ್ನು ಒಂದು ಕಡೆಯಿಂದ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಚಿನ್ನ ಮತ್ತೆ ಬೆಳ್ಳಿ ದರದ ಮೇಲೂ ಇಂಪ್ಯಾಕ್ಟ್ ಆಗ್ತದೆ. ಬಟ್ ಈಗಿನ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಚಿನ್ನದ ಬೆಲೆ ಇಳಿಕೆ ಆಗಿರೋದ್ರಿಂದ ನಮಗೂ ಪ್ರೈಸ್ ಇಳಿಕೆ ಆಗಿದೆ. ಬಟ್ ವ್ಯತ್ಯಾಸ ಆದಲ್ಲಿ ಮತ್ತೆ ಏರಿಕೆ ಆಗುವಂತ ಚಾನ್ಸಸ್ ಇದೆ. ಬಟ್ ಎನಿವೇಸ್ ಈಗ ಸದ್ಯದ ಮಟ್ಟದಲ್ಲಿ ಕಮ್ಮಿ ಆಗಿದೆ. ಚಿನ್ನಕ್ಕೆ ಕೈ ಹಾಕೋರಿದ್ರೆ ದಯವಿಟ್ಟು ಕೈ ಹಾಕ್ಬೋದು. ನಾನ್ ಹೇಳೋದು ಮೇಕಿಂಗ್ ವೇಸ್ಟ್ GST ಬಿಟ್ಟು. ಸೊ ನೀವು ಆಕ್ಚುಯಲ್ ಪ್ರೈಸ್ ತಿಳ್ಕೊಬೇಕಂದ್ರೆ ಚಿನ್ನದ ಅಂಗಡಿಗೆ ಹೋದಾಗ ನಿಮ್ಗೆ ಎಲ್ಲ ಸೇರಿ ಹೇಳ್ತಾರಲ್ಲ, ನಿಮ್ಗೊಂದು ಅಲ್ಲಿ ಹೋದ್ರು ನಿಮ್ಗೆ 9,500 ತನಕ ಬೀಳುತ್ತೆ ಇವಾಗ 1 ಗ್ರಾಮ್ ಎಲ್ಲ ಸೇರಿದ್ರು. ಇಷ್ಟ ಆಗಿದೆ ಇವತ್ತು ಚಿನ್ನದ ಬೆಲೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.